ಎಕ್ಸೈಟೆಡ್ ಇಲ್ವಾ ಚಿನ್ನು ನೀನು? ಯಾಕ್ರೋ ನಿದ್ದೆ ಆಗಿಲ್ಲ ಇನ್ನು? ಮುಂದೆ ಬಾ. ಅವನು ಚಿತ್ರಾನ್ನ ತಗೊಂಡಿದ್ದಾನೆ, ಅದಲ್ಲಿ ಬರೀತಾ ಇದೀವಿ ನಾವು. ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಫುಲ್ಲು ಫಾರೆಸ್ಟ್ ಏರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಜಂಪ್ ಮಾಡಿರೋದು, ಅದಕ್ಕೆ ಮೇಕೆದಾಟು ಅಂತ. ಮಣಿ ರೀಕ್ರಿಯೇಟ್ ಮಾಡೋಣ. Hi friends, good morning. Welcome back to our channel Babes Tiny World. Om Namah Shivaya. Jai Hanuman. Om Namah Shivaya. ಇನ್ನೊಂದ್ಸತಿ ಹೇಳು ನಮಗೋಸ್ಕರ. ಒಂದ್ಸತಿ. ಇವತ್ತು ನಾವೆಲ್ಲ ಹೋಗ್ತಾ ಇದೀವಪ್ಪ ಅಂದ್ರೆ ಡೇ ಔಟಿಂಗ್ ಹೋಗ್ತಾ ಇದೀವಿ. ಅದೇ ನಮ್ಮ ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ವಯನಾಡ್ ಗ್ಯಾಂಗು. ಇವಾಗ ಎಲ್ಲ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಬೇಕು. ಒಬ್ಬ ಫ್ರೆಂಡ್ ಮಾತ್ರ, ಅದೇ ಇಲ್ಲಿ ನನ್ನ ಆರ್ ಆರ್ ನಗರ ಫ್ರೆಂಡ್ ಮಿತ್ತನೋ, ಅವನು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗ್ತಾನೆ ನಮ್ಮನ್ನ. ಯಾಕಂದ್ರೆ ಅವ್ರ ಮಗಳು ಸ್ಕೂಲಲ್ಲಿ ಏನೋ ಮೀಟಿಂಗ್ ಇದೆಯಂತೆ. ಸೊ ಮುಗಿಸ್ಕೊಂಡು ಬರ್ತೀನಿ ಕಂಡ್ರು, ನೀವು ಹೋಗಿರ್ರಿ ಅಂತ ಅಂದಿದ್ದಾನೆ. ಇನ್ ಕೇಸ್ ಬೇಗ ಮುಗಿದ್ರೆ ಅವನು ನಾವಿರೋ ಜಾಗಕ್ಕೆ ಬರ್ತಾನೆ. ನಾವಿವಾಗ ಏನು ಪ್ಲ್ಯಾನ್ ಅಂತಂದರೆ, ಇಲ್ಲಿಂದ ಹೊರಟು ಸೀದಾ ನಮಗೆ ಚೆಕ್ ಇನ್ ಇರೋದು 12:30ಗೆ ರೆಸಾರ್ಟ್ ಹೋಗ್ತಾ ಇದ್ದೀವಿ. ಬೇಸಿಕಲಿ ಒಂದು ನೈಟ್ ಸ್ಟೇ, ಆಮೇಲೆ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲರೂ ನಾನು ಅಂತ. ಅದಾದಮೇಲೆ ಅಲ್ಲಿಂದ ಫಸ್ಟ್ ನಾವು ಸಂಗಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸುಮ್ಮನೆ ಬ್ರೇಕ್ಫಾಸ್ಟಿಗೆಲ್ಲ ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಸುಮ್ಮನೆ ಅಲ್ಲಿ ಸಂಗಮ್ ಹೋಗೋಣ. ಈಗ ಆಲ್ರೆಡಿ ಮಳೆ ಚೆನ್ನಾಗಾಗಿದೆ, ನೀರು ಚೆನ್ನಾಗಿರುತ್ತೆ. ಮೇಕೆದಾಟು ತುಂಬ ವರ್ಷಗಳಾಗ್ಬಿಟ್ಟಿದೆ ನಾವು ಸಂಗಮ್ ಎಲ್ಲ ಹೋಗಿ. ಹಂಗೆ ಹೋಗಿ ಅದನ್ನು ಸ್ವಲ್ಪ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೇ ಈಗ ಫಸ್ಟು ಹೊಡಿದ ತಕ್ಷಣ ಎಲ್ಲರೂ ಮೀಟ್ ಆದಮೇಲೆ ಅಲ್ಲಿಂದ ಸಂಗಮ್ಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಮಾಡ್ತೀವಿ. ಮೋರಿಯಾ ಮಂಗಲಮೂರ್ತಿ ಮೋರಿಯಾ. ರಮೇಶ ಯಾವಾಗೂ ಗಣೇಶನ ದೇವಸ್ಥಾನ ಪಾಸ್ ಮಾಡಿದಾಗ ಗಣಪತಿ ಬಪ್ಪ ಅಂತ ಹೇಳ್ತಾಳೆ, ನಾವು ಮೋರಿ ಅನ್ಬೇಕಲ್ಲ ಬುಟ್ಟಿ. ಗುಡ್. ಚಿನ್ನು ಎಕ್ಸೈಟೆಡ್? ಆರ್ ಯು ಎಕ್ಸೈಟೆಡ್? ಟೆಲ್ ಮಿ ಯಶಾ, ಎಕ್ಸೈಟೆಡ್ ಇಲ್ವಾ? ನಿನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತೀರಾ, ಎಕ್ಸೈಟೆಡ್ ಇಲ್ವಾ ಚಿನ್ನು ನೀನು? ಹೌದಾ? ಬಾ ಒಂದು ನನ್ನ ಜೊತೆ. ಯಾಕೆ? ಏನ್ ಮಾಡ್ತಮ್ಮ ನೀನ್ ಸ್ಕೂಲ್ಗೆ ಹೋಗುವಾಗ? ಡಿಸ್ಟರ್ಬ್ ಮಾಡ್ತಾ? ಏನ್ ಡಿಸ್ಟರ್ಬ್ ಮಾಡ್ತಾ ಹೇಳು? ನನ್ನ ಮೇಲೆ ನಿಕ್ಕೋ ಇದೆ ಅವಾಗ ಕಕ್ಕ ಮತ್ತು ಅಂತ ಸೌಂಡ್ ಮಾಡ್ತಾ ಮೀ ಅಂತ ಸೌಂಡ್ ಮಾಡುತ್ತಾ? ನೀನ್ ಕೇಳಿಸ್ಕೊಂಡ? ಯಾಕೆ ಮಾಡ್ತು ನಿನ್ ಮೇಲೆ? ಅಪ್ಪ ಮೇಲೆ ಆಗೋಯ್ತಲ್ಲ ಚಿನ್ನಿ ನಿನ್ಗೆ ಅವತ್ತು. ಛೇ ಅಂತ ಕೋಪ ಮಾಡ್ಕೊಂಡ್ಬಿಟ್ಟೆ ಅವತ್ತು ಅಲ್ಲ ಚಿನ್ನಿ? ಏನ್ ಮಾಡಕ್ ಆಗಲ್ಲ ಚಿನ್ನಿ, ಒಂದ್ಸತಿ ಅವೆಲ್ಲ ಪಕ್ಷಿಗಳು ಚಿನ್ನಿ. ಇನ್ನೊಂದು ನಮ್ ಕಾರ್ ಮೇಲೆ ಎಲ್ಲ ಮಾಡಿದೆ ಅಷ್ಟೊಂತ ಏನ್ ಮಾಡಕ್ಕಾಗತ್ತೆ, ವಾಶ್ ಮಾಡ್ಬೇಕು ನಾವು ನೀಟಾಗಿ. ಅವು ಏನು ಅವಕ್ಕೆ ನಮ್ ತರ ಯಾರು ಟ್ರೈನ್ ಮಾಡಲ್ಲ. ಸೊ ಏನ್ ಬೇಕೋ ತಿನ್ನುತ್ತೆ, ಏನ್ ಬೇಕೋ ಮಾಡುತ್ತೆ, ಗೊತ್ತಾಗಲ್ಲ ಪಾಪ. ಬಟ್ ನೀ ಪಿಜನ್ ಇಷ್ಟ ತಾನೆ ಇನ್ನು ಪಾಟಿ ಮಾಡಿದ್ರು? ಪಿಜನ್ ಫೇವರೇಟ್ ಲಿಸ್ಟ್ ಇದೆ. ಪಿಜನ್ ಇವಾಗ ಫೇವರೇಟ್ ಲಿಸ್ಟ್ ಔಟ್ ಆಫ್ ಲಿಸ್ಟ್ ಆಗಿತ್ತು. ಇಷ್ಟ ಇಲ್ಲ ಇವಾಗ ನೆಕ್ಸ್ಟ್ ಪಿಕಾಕ್ ನೀನ್ ಮೇಲೆ ಪಿಯಾ ಮಾಡುತ್ತ. ಅವಾಗ ಪಿಕಾಕ್ ಮಾಡಕ್ ಚಾನ್ಸ್ ಇಲ್ಲ ಬಿಡಿ, ಸಿಕ್ಕದೆ ಇಲ್ಲ, ಓಡೋಗ್ಬಿಡುತ್ತೆ. ದೂರದಿಂದ ನೋಡ್ಬೇಕು, ನೀನ್ ಹತ್ರ ಹೋದ್ರೆ ಹೋಗ್ಬಿಡುತ್ತೆ. ಬಟ್ ಏನ್ ಗೊತ್ತಾ, ಇದು ಸದ್ಗುರು ಆಶ್ರಮ ಇದೆಯಲ್ಲ, ಅದೇ ಈಶಾ ಫೌಂಡೇಶನ್ ಕೊಯಂಬತ್ತೂರು, ಅಲ್ಲಿ ನಾವು ಸ್ಟೇ ಮಾಡ್ಬೋದು. ಅಲ್ಲಿ ನಾವು ಸ್ಟೇ ಮಾಡಿದ್ರೆ ಅಲ್ಲಿ ಪಿಜನ್ ಎಲ್ಲ ಹತ್ರನೇ ಇರುತ್ತಂತ. ನೀವು ಹತ್ರ ಬರುತ್ತೆ. ನಾವು ಒಂದು ವಿಡಿಯೋಸ್ ಅಲ್ಲೆಲ್ಲ ನೋಡಿದೀವಿ. ಅದು ಇದಾಗ್ತಾರೆ, ಅವರೇ ಸಾಕಿರೋದು, ಊಟ ಎಲ್ಲ ಹಾಕ್ತಾರೆ. ಆಫ್ ಮಾಡಲ್ಲ ಅಂತ ಗೊತ್ತಾಗುತ್ತೆ, ನಮ್ಗೇನೋ ತೊಂದರೆ ಮಾಡಲ್ಲ ಅಂತ ಗೊತ್ತಾದಾಗ ಹತ್ರ ಬರುತ್ತೆ. ನಿನ್ಗೆ ಮುಟ್ಟಿಸ್ಕೊಳ್ಳಲ್ಲ, ಬಟ್ ನೀನ್ ಹತ್ರನೇ ಇರುತ್ತೆ, ತುಂಬಾ ಹತ್ರದಲ್ಲಿ ನೀನ್ ನೋಡ್ಬೋದು. ನಾವು ಬಂದು ಈಗ ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿದ್ವಿ. ನನ್ನ ಫ್ರೆಂಡ್ ಒಬ್ಳು ಬರ್ತಾ ಇದ್ದಾಳೆ, ಅವಳು ನಿಯರ್ ಬೈ ಬಾ ಅಂದೆ. ಅವಳು ಹಂಗೆ ಬಂದ್ಬಿಟ್ಟಿಲ್ಲ. ನಾನು ಒಂದು ಪಿಕ್ ಮಾಡ್ಕೊಂಡು ತಿರ್ಗಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಯರ್ ಬೈ ಬಾ ಅಂತಂದೆ. ಅವಳು ಅವ್ಳ ಮಕ್ಕಳ ಜೊತೆ ಬಂದ್ಬಿಡ್ಲಿ, ಚೈತ್ರ. ಸೊ ಇಲ್ಲಿ ಬಂದ್ಲು ಅವಳದು ಲಗೇಜ್ ಎಲ್ಲ ಪಿಕ್ ಮಾಡಿ ಈಗ ಇನ್ನೊಂದು ಪಾಯಿಂಟ್ ಹೋಗಬೇಕು. ಆ ಪಾಯಿಂಟಲ್ಲಿ
ಇನ್ನೊಬ್ಬ ಫ್ರೆಂಡ್ ಬಂದು ಜಾಯ್ನ್ ಆಗ್ತಾನೆ. ಆಮೇಲೆ ಆರೋಹಳ್ಳಿಲಿ ಇನ್ನೊಬ್ಬ ಬಂದು ಮತ್ತೆ ಜಾಯ್ನ್ ಆಗ್ತಾನೆ. ಹಾಯ್, ಗುಡ್ ಮಾರ್ನಿಂಗ್. ಯಾಕ್ರೋ ನಿದ್ದೆ ಆಗಿಲ್ಲ ಇನ್ನು? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮಲ್ಕೊಳ್ರಿ, ಬನ್ರಿ ಕಾರಲ್ಲಿ, ಇನ್ನೇನು ಕೆಲಸ. ಟೈಮ್ ಆಗಿದೆ 7:35, 7:15 ಹೊರಡೋಣ ಅಂದ್ಕೊಂಡು ಇನ್ನೂ ಇಲ್ಲೇ ಇದ್ದೀವಿ ನೈಸ್ ರೋಡ್ ಹತ್ರ. ನನ್ನ ಫ್ರೆಂಡ್ ಒಬ್ಬ ಕಾಯ್ತಾ ಇದ್ದೀನಿ, ಬಂದ ಇವಾಗ ಅವ್ರು ಬರ್ತಾ ಇದ್ದಾನೆ. ಅಂದರೆ ವೈಟ್ ಕಲರ್ ಬಲೆನೋ. ನಾವು ನೈಸ್ ರೋಡ್ ಜಂಕ್ಷನ್ ಹತ್ರ ನಿಂತಿದ್ದೀವಿ ಇವಾಗ. ಇದೇ ನೈಸ್ ರೋಡು, ಕನಕಪುರ ರೋಡ್ ಟೋಲ್ ಎಕ್ಸಿಟ್. ಅವ್ನು ಬಂದ ಇವಾಗ ಇಲ್ಲಿ. ನಿನ್ ಜನ್ಮಕ್ಕೆ ಹೋಗೋ ಮುಂದೆ ಬಾ. That girl is a runner, she was born to get away. Hear that two-tone humming, headed out to the highway. I should have ಟೈಮ್ seen 8:25. ಆಲ್ಮೋಸ್ಟ್ ನಾವು ಇವಾಗ ಇದು ಸಂಗಮ್ ರೋಡು, ಕನಕಪುರದಿಂದ ಡಿವಿಯೇಷನ್ ತಗೊಳ್ಳೋದು. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ನಿಲ್ಸಿದ್ವಿ. ಇದು ಯಾವುದೋ ಬಸವೇಶ್ವರ ಹೋಟ್ಲ್ ಅಂತ. ಲೋಕಲ್ ಲೈಟ್ನ ಕೇಳಿದ್ವಿ, ಚೆನ್ನಾಗಿದೆ ಅಂತಂದ್ರು. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಮಕ್ಳಿಗೆಲ್ಲ ಮಾಮೂಲಿ ಆಸ್ ಯೂಶುವಲ್ ಇಡ್ಲಿ ಕೊಡಿಸ್ತಾ ಇದೀವಿ. ನಮ್ಮ ಮಗಳು ಮತ್ತೆ ಕಿರಿಕ್ ಸ್ಟಾರ್ಟ್. ಹೇಳೋ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್, ಎಲ್ಲರೂ ಇಡ್ಲಿ ತಿಂತಾ ಇದ್ದಾರೆ. ಫಸ್ಟ್ ಎಲ್ಲರಿಗೂ ಈಗ ಇಡ್ಲಿ ತಿನ್ನಿಸ್ತಾ ಇರೋದು. ಏಷ್ಯಾದ ಕಿರಿಕು ಮತ್ತೆ ಫಸ್ಟ್ ಆ್ಯಕ್ಚುಲಿ ಒಬ್ಬ ಫ್ರೆಂಡ್ ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಅವನು ವೆಯ್ಟ್ ಮಾಡ್ತಾ ಇದೀವಿ. ಅವನು ಅಲ್ಲಿ ರೋಡ್ ಚೆನ್ನಾಗಿಲ್ಲ ಕಣೋ, ಹೋಗ್ತಾ ಇರ್ರಿ, ವೆಯ್ಟ್ ಮಾಡಬೇಡ್ರಿ ಅಂತ. ಹೋಗಿ ಬ್ರೇಕ್ಫಾಸ್ಟ್ ನಿಲ್ಸ್ಕೊಡ, ಲೊಕೇಶನ್ ಶೇರ್ ಮಾಡೋ, ನಾನು ಬರ್ತೀನಿ ಅಂತ. ನಾವು ಮಕ್ಳಿಗೆಲ್ಲ ಆರಾಮಾಗಿ ತಿನ್ಸ್ಬೋದಲ್ಲ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಸ್ಟಾಪ್ ಮಾಡಿ ತಿಂತಾ ಇದೀವಿ. ಅವ್ನು ಬಂದು ಜಾಯ್ನ್ ಆಗ್ತಾನೆ ಈಗ. ಎಲ್ಲಾರನ್ನೂ ಕೇಳೋಣ ಹೆಂಗಿದೆ ಅಂತ. ಹೆಂಗಿದೆ ಇಡ್ಲಿ? ಚೆನ್ನಾಗಿದೆಯಾ? ತಿನ್ನು, ಟೇಸ್ಟ್ ಮಾಡು. ನೀನು ತಿಂದಾ? ತಿನ್ನು, ತಿಂದ್ಬಿಟ್ಟು ಹೇಳು ಹೆಂಗಿದೆಯೋ. ಋತ್ವಿಕ್ ಸೂಪರ್ ಆಗಿದೆಯಾ? ವೆರಿ ಗುಡ್. ಹತ್ತು ಇಡ್ಲಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸೂಪರ್, ಗುಡ್. ಸರಿ, ಚೆನ್ನಾಗಿದೆಯಾ? ಸೌದೆ ಒಲೆದಂತೆ ಬಾತು. ಆರಾವ್ ಚೆನ್ನಾಗಿದೆಯಾ? ಯಾರು ಇಷ್ಟ ಆಯ್ತಾ? ತಿಂತಾ ಇದೆಯಾ? ಅಪ್ಪನೇ ಕೇಳು ಚೆನ್ನಾಗಿದೆಯಾ ಅಂತ. ನಮ್ಮ ಪಿಳ್ಳೆ ಕಿರಿಕ್ ಮಾಡ್ತಾ ಇದೆ ಫುಲ್ಲು, ತಿಂತಾ ಇಲ್ಲ. ಚಿನ್ನು ತಿನ್ನಲ್ಲ ಊಟ? ಚಿನ್ನು ಹಂಗೆಲ್ಲ ಮಾಡಬೇಡ, ಎಲ್ಲರೂ ತಿನ್ನುವಾಗ ತಿನ್ನು. ಮಣಿಮಾಮ ಬರ್ಬೇಕಿನ್ನು. ನಾನು ನಮ್ಮ ಶಿಷ್ಯ ಚಿತ್ರಾನ್ನ ಶೇರ್ ಮಾಡ್ತಾ ಇದೀವಿ. ಬಾತ್ ತೊಗೊಂಡಿದ್ದೀನಿ. ವೈ ಅವನು ಚಿತ್ರಾನ್ನ ತೊಗೊಂಡಿದ್ದಾನೆ. ಅದಕ್ಕೆ ನಾವಿಬ್ರು 50-50 ಮಾಡಿ. ಸೂಪರ್ ಆಗಿದೆ, ತಿನ್ನಕ್ಕೆ ಟೇಸ್ಟು. ನೀವು ಬನ್ನಿ, ಈ ಕಡೆ ಬಂದರೆ ತಿನ್ನಕ್ಕೆ ಚೆನ್ನಾಗಿದೆ. ಚಿಕ್ಕ ಹೋಟ್ಲು, ನೀಟಾಗಿ ಇಟ್ಕೊಂಡಿದ್ದಾರೆ, ಟೇಸ್ಟು ಸೂಪರ್ ಆಗಿದೆ. ಎಲ್ಲ ತಿಂಡಿ ಆಯಿತು, ಎಲ್ಲ ಆಟ ಆಡ್ತಾ ಇರೋದು. ಒಬ್ಬ ಫ್ರೆಂಡ್ ಹೇಳಿದ್ನಲ್ಲ, ಅವ್ನು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾನೆ. ಒಂದು 5-10 ನಿಮಿಷ ಬಂದೆ ಅಂತಂದ. ಇವರೆಲ್ಲ ಮಾಮೂಲಿ ಮಣ್ಣಲ್ಲಿ ಆಡ್ತಾ ಅವ್ರೆ. ಹುಷಾರು ಕೊಂಡ್ರು, ಯಾರ ಮೇಲೆ ನಾವು ಹೊಡೆದ್ಬಿಟ್ಟಿರ ಮೇಲೆ ಹಿಡ್ಕೊಂಡು ಬರ್ತಾ ಇರ್ತಾರಲ್ಲಿ. ಇಲ್ಲಿ ನನ್ನ ಫ್ರೆಂಡ್ ಬಂದ ಇವಾಗ. ಅವ್ನು ಪಾರ್ಸಲ್ ತಗೊಂಡೆ, ಬಾರಲ್ಲ ಇಲ್ಲೇ ತಿನ್ನಿ, ಏನು ಪರವಾಗಿಲ್ಲ ಅಂತ. ಹಾಯ್ ಹಾಯ್ ಆದಿತ್ಯ, ಬನ್ನಿ ತಿಂಡಿ ತಿನ್ನೋಣ ಫಾಸ್ಟ್ ಆಗಿ. ಅದಕ್ಕೆ ಬಂದಿದ್ದು, ನೋಡೋಣ ಅನ್ಬಿಟ್ಟು. ಹೋಗ್ಲಿ, ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಹೆಂಗಿದೆ ಶಿಷ್ಯ ಟೇಸ್ಟು? ನಮ್ದು ತಿಂಡಿ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದೀವಿ ಸಂಗಮ್ ಕಡೆ. ನಮ್ಮ ಏಷ ಅಲ್ಲಿ ತಿನ್ನು ಅಂದ್ರೆ ಆಸ್ ಯೂಶುವಲ್ ತಿನ್ನಲ್ಲ, ಮಾಮೂಲಿ ಕಿರಿಕು. ಯಾವಾಗೂ ಆಮೇಲೆ ತಿಂತೀನಿ ಅಂತ ಅಂದ್ಬಿಟ್ಟು ಪಾರ್ಸಲ್ ತಗೊಂಬಂದು ತಿಂತಾ ಇದ್ದಾಳೆ. ಎಲ್ಲೋಗಿ ತಿಂತೀಯಮ್ಮ? ದೂರನೇ ಇದೀವಿ, ಮತ್ತಿನ್ನೆಲ್ಲಿ ದೂರ ಹೋಗ್ತೀಯ? ಸಂಗಮ್ ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ಸೊ ಇಲ್ಲಿ ಎಂಟ್ರಿ ಮಾಡ್ಬೇಕು ಎಲ್ಲಾರ್ಗು. ಇಲ್ಲಿ ಬರಿತಾ ಇದೀವಿ ನಾವು, ಕಟ್ಬಿಟ್ಟು ನಿಲ್ಸ್ಬೇಕು. ಇಲ್ಲಿ ಎಂಟ್ರಿ ಮಾಡಬೇಕು, ಎಷ್ಟು ಜನ ಏನೋ ಇರ್ತ ಎಲ್ಲ ಬರಿಬೇಕು. ಬಲ್ಲೇನು ಸರ್ ಮೇಕೆದಾಟು ನಾವು ಡೈರೆಕ್ಟ್ ಹೋಗ್ಬೋದಾ, ಇಲ್ಲಾಂದ್ರೆ ಬಸ್ಗೆ ಹೋಗ್ಬೇಕಾ? ನಾವು ಅಲ್ಲಿ ನಿಲ್ಸಿ ಅಲ್ಲಿಂದ ಹೋಗ್ಬೇಕಾ? ಓಕೆ. ನಾವು ಸಂಗಮ್ ಬಂದು ರೀಚ್ ಆಗಿದ್ದೀವಿ.
ಸೊ ಟೈಮು 10 ಇಲ್ಲಿ ಬಸ್ ಇದೆ, ಬಸ್ ಹೋಗ್ತದೆ, ಅನೌನ್ಸ್ ಮಾಡ್ತಾ ಇದ್ದಾರೆ ಮೇಕೆದಾಟು ಹೋಗೋರು ಇದ್ರೆ ಹೋಗ್ಬೋದು ಅಂತ. ಸೊ ಹೋಗ್ತಾ ಇದ್ವಿ ಬೇಗ ಬೇಗ, ಗಾಡಿ ಮೂವ್ ಮಾಡ್ತಾರೆ ಅಂದ್ಬಿಟ್ಟು. ಅಪ್ ಆ್ಯಂಡ್ ಡೌನ್ ಒಬ್ರಿಗೆ 100 ರೂಪಾಯಿ ಅಂತೆ. ಸೊ ಇದೇ ಬಸ್ಸಲ್ಲಿ ಹೋಗ್ಬೇಕು. ಮೋಸ್ಟ್ಲಿ ಒಳ್ಳೆ ದಾಟ ಹೋಗ್ತಾರೆ, ಇಲ್ಲಾಂದ್ರೆ ಅಲ್ಲಿ ಬೇರೆ ಇದರಿಂದ ಹೋಗ್ತಾರೆ ಆ್ಯಕ್ಚುಲಿ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಡಿವಿಯೇಷನ್ ತೊಗೊಳ್ತಾ ಇದ್ದಾರೆ. ನಾವು ಅವಾಗಲೇ ಬರೋಣ ಅಂದ್ಕೊಂಡ್ವಿ, ದೇವಸ್ಥಾನ ಇತ್ತು. ಇವಾಗ ಇದೊಂದು ಡಿವಿಯೇಷನ್ ತೊಗೊಳ್ತಾ ಇದ್ದಾರೆ. ಫುಲ್ಲು ಫಾರೆಸ್ಟ್ ಏರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ನಮ್ಮ ಕಾರ್ ಬರೋಕ್ಕೆ ಸ್ವಲ್ಪ ಕಷ್ಟ ಇಲ್ಲೆಲ್ಲ. ಇವ್ರದಂದರೆ ದೊಡ್ಡ ಗಾಡಿ ಹೆಂಗೋ ಬಂದ್ಬಿಡುತ್ತೆ ಫಾಸ್ಟಾಗೆ. ನಮ್ಮದಂದರೆ ಸ್ವಲ್ಪ ಕಷ್ಟ. ಆಫ್ ರೋಡಿಂಗ್ ಜೀಪ್ಗಳಿದ್ರೆ ಬಂದ್ಬಿಡ್ತವೆ. ಇನ್ನೊಂದು ಬಿಡೋದು ಇಲ್ಲ ಇಲ್ಲಿ, ಪ್ರೈವೇಟ್ ವೆಹಿಕಲ್ಸ್. ಇದು ಇವ್ರದ್ದು ಲೋಕಲ್ಲು ಅಥವಾ ಗೌರ್ಮೆಂಟೋ ಗೊತ್ತಿಲ್ಲ. ಇಲ್ಲಿ ಅವ್ರದ್ದೇ ವೆಹಿಕಲ್ಸ್ ಮಾತ್ರ ಅಲೋ ಮಾಡೋದು, ಬೇರೆ ವೆಹಿಕಲ್ಸ್ ಅಲೋ ಮಾಡಲ್ಲ. ನಮಗೆ ಮಠ ಪಿಕ್ಚರಲ್ಲಿ ಜಗ್ಗೇಶ್ ಅವ್ರು ಜೀಪ್ ಓಡಿಸ್ಕೊಂಬರ್ತಾರಲ್ಲ, ಹಂಗೆ ಫೀಲ್ ಆಗೋಯ್ತು. ಫುಲ್ ಜಂಪಿಂಗ್ ರೋಡ್, ಫುಲ್ ಆ ಥರ ಫೀಲ್ಡಲ್ಲಿ ಕರ್ಕೊಂಬಂದರು ಡ್ರೈವರ್ ಅಣ್ಣ. ಇಲ್ಲಿಂದಾನೇ ಎಂಟ್ರೆನ್ಸು, ಇದೇ ಎಂಟ್ರೆನ್ಸು ಮೇಕೆದಾಡ್ದು. ಎಲ್ಲ ನಮ್ಮ ಫ್ರೆಂಡ್ಸ್ ಬರಬೇಕು, ಎಲ್ಲ ಎಳಿತಾವ್ರು ನಿಧಾನಕ್ಕೆ. ನೀರು ಸ್ವಲ್ಪ ಮಳೆ ಆಗಿರೋದಕ್ಕೆ ಸ್ವಲ್ಪ ನೀರಿದೆ. ಅದೇ ಶಿಷ್ಯ ನಾವು ಅಲ್ಲಿ ಹೋಗಿದ್ದು, ಮೆಟ್ಲಿದೆ ನೋಡಲ್ಲಿ. ಹಾಂ ಹೌದು ನೋಡು, ಆ ಮೆಟ್ಲಿದೆ ನೋಡು, ಅಲ್ಲಿ ಹೋಗ್ಬೋದು ನಾವು. ಅಲ್ಲಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಅನ್ಸುತ್ತೆ ನೋಡಲ್ಲಿ. ಅಲ್ಲಿ ನಾವು ಹೋಗ್ತಾ ಇದ್ವಿ, ಅಲ್ಲಿ ಹೋಗಿ ಅಲ್ಲಿ ತಗೊಂಡಿದ್ವಿ ಶಿಷ್ಯ ಫೋಟೋ ನಾನು ನೀನು. ಬೆಂಟ ಹತ್ರ ನೀರು ಜಾಸ್ತಿ ಬಿಟ್ರೆ ಇದು ಫುಲ್ ಆಗಿಬಿಡುತ್ತೆ. ಇದೆಲ್ಲ ಬಂಡೆಲ್ಲ ಮುಚ್ಚೈತೆ, ಆ ಮೆಟ್ಲ ತನಕ ಮುಚ್ಚೈತೈತೆ. ಜಾಗ ಚೆನ್ನಾಗಿದೆ ಇಲ್ವಾ? ಎಲ್ಲಿ ಬಂದಿದೀವಿ, ಎಲ್ಲಿ ಹೋಗ್ತಾ ಇದೀವಿ, ಎಲ್ಲಿ ಹೋಗಿದೀವಿ? ಚಿನ್ನು, ಮೇಕೆದಾಟ ಅಂದ್ರೆ ಏನ್ ಗೊತ್ತಾ? ಏನ್ ಹೇಳು? ಮೇಕೆ ಅಂದ್ರೆ ಏನು ನಿಂಗೆ ಗೊತ್ತಲ್ಲ? ಮೇಕೆ ಅಂದ್ರೆ ಏನು? ಮ್ಯಾ ಅನ್ನತ್ತಲ್ಲ. ಆ ಮೇಕೆ ಅಲ್ಲಿಂದ ಇಲ್ಲಿ ದಾಟಿರೋದಕ್ಕೆ ಅದನ್ನ ಮೇಕೆದಾಟ ಅಂತ ಕರೆಯೋದು. ಜಂಪ್ ಮಾಡಿರೋದು, ಅಲ್ಲಿದೆ ಜಾಗ ಮುಂದೆ, ಅದು ಜಂಪ್ ಮಾಡಿರೋದು, ಅದಕ್ಕೆ ಮೇಕೆದಾಟ ಅಂತ. ದೊಡ್ಡ ಮೇಕೆ. ಪಾಪ ನಮ್ ಚೈತ್ರ ಮೇಲಿದ್ದಾಳೆ, ಅವಳಿಗೆ ಕಾಲ್ ಸ್ವಲ್ಪ ಏಟಾಗಿದೆ, ಹಂಗಾಗಿ ಅವಳು ಬರಕ್ ಆಗ್ಲಿಲ್ಲ. ಅವಳಲ್ಲೇ ಇದ್ದಾಳೆ. ನಾನು ಬಿದ್ದೋಗ್ತೀನಿ ಅಂತ ಇದ್ದಾಳೆ. ಯಶ ಯಾಕಂತೆ ಬಿದ್ದೋಗೋದು? ಏನು ಬೀಳಲ್ಲ, ಬಾ. ಸ್ವಲ್ಪ ಟ್ರಕ್ ಮಾಡ್ಕೊಂಡ್ ಬರ್ಬೇಕು ನಾವು ಬಸ್ ಇಳಿದ್ಮೇಲೆ. ಬಟ್ ಇವತ್ತು ವೆದರ್ ಅಂತೂ ಸೂಪರ್ ಆಗಿದೆ. ನಾವು ನೆನ್ನೆಲ್ಲ ಮಾತಾಡ್ಕೊಂತಾ ಇದ್ವಿ, ವೆದರ್ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ತಣ್ಣಗೆ ಇದೆ, ಸ್ವಲ್ಪ ಸೆಕೆ ಇದೆ, ಬಟ್ ಬಿಸಿಲಿಲ್ಲ. ಓಕೆ. ಮುಂಚೆ ನಾವು ಬಂದಾಗೆಲ್ಲ ಮುಂಚೆ ಮೆಟ್ಲೆಲ್ಲ ಇರ್ಲಿಲ್ಲ, ನಾವು ಬಂಡೆಗಳ ಮೇಲೆ ಬಂದಿದ್ದು. ಈ ತರ ಹಿಂಗ ಸ್ಟೀಪ್ ಆಗಿ ಇಳ್ಕೊಂಡ್ ಬರ್ಬೇಕು. ಬೀಳಲ್ಲ ಬಾಚಿನ, ಏನೂ ಆಗಲ್ಲ. ನಮ್ ಚೈತ್ರ ಇಲ್ಲಿ ಮೇಲಿದ್ದಾಳೆ ಪಾಪ, ಒಳಗೆ ಕಾಲು ಏಟಾಗಿದೆ, ನಡಿಯಕ್ಕಾಗಲ್ಲ. ನೀವ್ ಹೋಗಿ ಬನ್ರಿ, ನಾನು ಮೇಲಿರ್ತೀನಿ ಅಂತ ಮೇಲಿದ್ದಾಳೆ. ಮಣಿ ರೀಕ್ರಿಯೇಟ್ ಮಾಡೋಣ ಸಿಸಿಯ ಫೋಟೋಸ್. ಅದು ಫೋಟೋ ಎಲ್ಲ ಎಲ್ಲಿ ತೆಗ್ದಿಲ್ಲ. ಇದೇ ಮೇಕೆದಾಟು. ಈ ಜಾಗನೇ ಮೇಕೆದಾಟು ಅಂತ ಹೇಳೋದು. ಇದನ್ನ ಮೇಕೆದಾಟಿದ್ದಕ್ಕೆ ಮೇಕೆದಾಟು ಅಂತಾರೆ. ಜಾಗ ಬಂದಿದ್ದಕ್ಕೂ ಅಷ್ಟು ಜನ ಇಲ್ಲ, ಸೂಪರ್ ಆಗಿದೆ. ನಾವು ಹೆಂಗೋ ಕಷ್ಟಪಟ್ಟು ಬಂದ್ವಿ ಮೇಲೆ. ಜಾಗ ಹಿಂಗಿದೆ, ಬಂದಿದ್ದಕ್ಕೂ ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ದಕ್ಕೂ ಜಾಗ ಸೂಪರ್ ಆಗಿದೆ. ನೀರು ಇದೆ ಒಂದು ಸ್ವಲ್ಪ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು 2008 ಬಂದಿರೋದು, ಅವಾಗ ಭಯಂಕರ ನೀರಿತ್ತು. ಇವಾಗ ಅಷ್ಟಿಲ್ಲ, ಬಟ್ ಚೆನ್ನಾಗಿದೆ. ಜಾಗ ಅಂತೂ ಸೂಪರ್ ಆಗಿದೆ. ಬಿಸಿಲಿಲ್ಲ, ಅದಕ್ಕೆ ಆರಾಮಾಗಿ ಬಂದು ಇದು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಫೋಟೋ ಸೆಷನ್ ನಡೀತಾ ಇದೆ ಬಂಡೆ ಮೇಲೆ. ನಮ್ದು ಫೋಟೋ ಸೆಷನ್ ವಿಡಿಯೋ ಎಲ್ಲ ಆಗಿ ಇವಾಗ ವಾಪಸ್ ಹತ್ತುತ್ತಾ ಇದೀವಿ. 10 ವರ್ಷ ಎಲ್ಲಾರ್ದು ಬ್ಯಾಟ್ರಿ ಡೌನ್ ಆಗುತ್ತೆ. ಬೆಳಗ್ಗೆ ತಿಂದಿರೋ ಇಡ್ಲಿ ಬಾತ್ ಎಲ್ಲ ಕರವೈತೈತೆ. ನಾವು ಶಿಷ್ಯ ಮಠ ಪಿಕ್ಚರ್ ಅಲ್ಲಿ ಟನ್ 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 ಹಂಗೆ ಓಡಿಸ್ಕೊಂಡ್ ಬಂದಿದ್ ಬಸ್ಸು. ಸ್ವಲ್ಪ ದೂರನೇ, ಜಾಸ್ತಿ ದೂರ ಇಲ್ಲ. ಅಲ್ಲಿ ನಡ್ಕೊಂಡ್ ಬಂದ್ವಿ ಮೇಲ್ ತನಕ. ಚೈತ್ರ ಬಚಾವ್ಬಿಡ್ಲು, ಇಲ್ಲೇ ಕುತ್ಕೊಂಡು ಪ್ರಕೃತಿನ ಸರಿತಾ ಇದೆ. ಇಬ್ರಿಗೂ ಫುಲ್ ಸೆಕೆನಾ? ಏನಕ್ಕೆ ವಾಕ್ ಮಾಡ್ಕೊಂಡ್ ಬಂದಿದ್ದೀವಿ. ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇದೆಯಾ? ನಾವು ಬಸ್ ಹತ್ತಿ ಹೋಗ್ತಾ ಇದೀವಿ, ಮತ್ತೆ ಅದೇ ಶೇಕಿಂಗ್ ಜರ್ನಿ. ಎಲ್ಲ ಫುಲ್ ಶೇಕ್ ಆಯ್ತಾವ್ರೆ. ಶೇಕ್ ಅಬ್ದುಲ್ಲಾ, ಡ್ರೈವರ್ ಹೆಸರು ಶೇಕ್ ಅಬ್ದುಲ್ಲಾ ಅಂತೆ. ಫೈನಲಿ ನಮ್ದು ಮೇಕೆದಾಟ್ ಜರ್ನಿ ಆಯ್ತು. ಮೇಕೆದಾಟ್ ಜರ್ನಿ ಆಗಿದೆ. ಹೆಂಗನ್ನಿಸ್ತು ಹೋಗಿದ್ದು ಮೇಕೆದಾಟ್ ಜರ್ನಿ? ಎಲ್ಲರೂ ಹೇಳಿ ನಿಮ್ಮ ಅನುಭವ ಹೇಳಿ. ಸೂಪರ್ ಆಗಿದೆ. ಆಮೇಲೆ
ಟ್ರಕ್ಕಿಂಗ್ ಚೆನ್ನಾಗಿದೆ. ಟ್ರಕ್ಕಿಂಗ್ ಎಲ್ಲಿ? ಹತ್ಕೊಂಡ್ ಬಂದ ಸ್ವಲ್ಪನೇ ಟ್ರಕ್ಕಿಂಗು. ಹಾಯ್, ಇದೊಂದು ಒಳ್ಳೆ ಟ್ರಿಪ್ ಔಟ್. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇನೇ ಟೈಮ್ ಸ್ಪೆಂಡ್ ಮಾಡಿ ರೆಸಾರ್ಟ್ ಹೋಗೋದು. ಇಲ್ಲಿಂದ ನಮಗೆ ಒಂದು 45 ಮಿನಿಟ್ಸ್ ಅಷ್ಟೇ, ಇನ್ನೂ ಬೇಜಾನ್ ಟೈಮ್ ಇದೆ. ನಮ್ಮ ಫ್ರೆಂಡ್ ಒಬ್ಬ ಬರ್ಬೇಕು, ಅವ್ನು ಮಿಸ್ ಆದ ಪಾಪ. ಅವನು ನೋಡಬೇಕು. ಮಿಥುನ್ ಎಲ್ಲರಿಗೂ ಕಾಲ್ ಮಾಡಿರ್ತಾನೆ, ಎಲ್ಲರದು ನಾಟ್ ರೀಚಬಲ್ ಮಾಡ್ದ. ನಮ್ಮದು ಸಂಗಮದು ಎಲ್ಲ ಆಯಿತು, ರೌಂಡ್ ಮಾಡಿದ್ದು ಎಲ್ಲ. ಮಳೆ ಬರಂಗೆ ಆಗ್ಬಿಡ್ತು, ಅದಕ್ಕೆ ಹೊಟ್ಬಿಟ್ವಿ. ಮತ್ತು ಮಳೇಲಿ ಬಂದರೆ ನಿಂತ್ಕೊಳ್ಳೋಕ್ಕೆಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು ಇವಾಗ ಸೀದಾ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಒಂದು 40-45 ಮಿನಿಟ್ಸ್ ತೋರಿಸ್ತದೆ ಅಷ್ಟೇ. ಸೊ ಜಾಗ ಅದೇ. ಇವಾಗ ಫುಲ್ಲು ತಣ್ಣಗಿದೆ. ತಣ್ಣೆ ಅಂದರೆ ಒಂಥರ ಸೆಕೆ ಇದೆ, ಬಿಸಿಲಿಲ್ಲ. ಸೆಕೆ ಅಂತೂ ಇದೆ, ಬಿಸಿಲಂತೂ ಇಲ್ಲ ಅಷ್ಟೊಂದು. ಸೊ ನೆಕ್ಸ್ಟ್ ರೆಸಾರ್ಟ್ ಹೋಗಿ ಊಟ ಅಲ್ಲೇ ಡೈರೆಕ್ಟು. ಆಮೇಲೆ ಅಲ್ಲಿಂದ ಇನ್ನೆಲ್ಲೂ ಹೋಗೋಲ್ಲ. ಇನ್ನು ನಾಳೆ ಬೆಳಗ್ಗೆ ಚೆಕ್ಔಟ್ ಆಗಿ ಬೆಂಗಳೂರು ಕಡೆ ಹೋಗೋದು ಅಷ್ಟೇ. ಇನ್ನೇನಿಲ್ಲ, ಇಷ್ಟೇ ಪ್ಲ್ಯಾನು. ಚಿಕ್ಕದಾಗ ಒಂದು ಕ್ಯಾಚಪ್ ಎಲ್ಲರೂ ತುಂಬ ದಿವಸ ಆಗಿತ್ತು. ಅವ್ರು ರೆಸಾರ್ಟ್ಗೆ ಹೋಗಿ ಸಿಗೋದು. From her I love you goodbye. And though it hurts to watch my whole world become the woman she would be, the thing that I forgot would set her free. ನಿಮ್ಮಿಂದ ಫಸ್ಟ್ ಬಂದ್ವಿ ನಾವು. ನಿಮ್ಮಿಂದ ಫಸ್ಟ್ ಬಂದ್ವಿ. ಅವನೇನೋ ಮಕ್ಳಿಗೆ ಚಿಪ್ಸ್ ತಗೊಂತ. ಟೈಮ್ ಆಗಿದೆ 12:25. ಇವಾಗ ನಮ್ದು ವೆನ್ಯೂ ಬಂದು ರೀಚ್ ಆಗಿದ್ದೀವಿ. ಗಂಧದ ಗೂಡು ರೆಸಾರ್ಟ್ ಇದೆ. ನಾನು ಅಲ್ಲೋಗಿ ಇವಾಗ ಊಟ ಎಲ್ಲ ಅಲ್ಲೇ ಆಗುತ್ತೆ. 12:30 ಹೇಳಿದ್ದವರು. ಜಸ್ಟ್ 5 ಮಿನಿಟ್ಸ್ ಮುಂಚೆ ಬಂದಿದ್ದೀವಿ. ಪಾರ್ಕಿಂಗ್ ಸರ್ ಸ್ಟ್ರೈಟ್. ಸ್ಥಾಪನೆ 21/5/2023. ಪಾರ್ಕಿಂಗ್ ಒಳಗಡೆ ಹೋಗ್ಬೇಕು. ಫುಲ್ ಸ್ಟ್ರೈಟ್ ಅಂತ ಹೇಳಿದ್ರು.